ಹೇ ಚಾಂಪಿಯನ್ಸ್, ಎಲ್ಲರೂ ಚೆನ್ನಾಗಿದ್ದೀರಲ್ಲ? ನಾನು ನಿಮ್ಮ ರಾಹುಲ್ ಪ್ರೊಡ್ಯೂಸರ್ಸ್ ಇಂದ. ಸೊ ಈ ಒಂದು ವಿಡಿಯೋಲಿ ಅಗೇನ್ ವರ್ಡ್ ಪ್ರಾಬ್ಲಮ್ಸ್ ನೋಡೋಣ. ಅರ್ಥಮೆಟಿಕ್ ಪ್ರೋಗ್ರೆಷನು ಥರ್ಡ್ ಎಕ್ಸಸೈಸ್ದು ಸ್ಟಾರ್ಟ್ ಮಾಡೇ ಬಿಡೋಣ. ಸುಮ್ಮನೆ ಯಾಕೆ ಟೈಮ್ ವೇಸ್ಟ್? ನಿಮಗೂ ಟೈಮ್ ಸೇವು, ನನಗೂ ಟೈಮ್ ಸೇವು. ಏನೇನು ಬೇಕು ಮಧ್ಯದಲ್ಲೇ ಹೇಳ್ತಾ ಹೋಗ್ತಿರ್ತಾನೆ. ಓಕೆ, ಸೊ ದ ಫಸ್ಟ್ ಟರ್ಮ್ ಆಫ್ ಎನ್ AP ಇಸ್ 5. ಫಸ್ಟ್ ಟರ್ಮ್ ಏನಿದೆ? 5 ಇದೆ. First term of an AP is 5 and the last term is 45. So first term 5, last term 45 and the sum is 400. So sum SN 400. Find the number of terms and the common difference. ಬೇರೆ ಏನು ಕೊಟ್ಟಿಲ್ಲ ಅಂದರೆ ಇನ್ನೊಂದು ಫಾರ್ಮುಲಾ ಇದೆ. ಸೊ ಯಾವ ಫಾರ್ಮುಲಾ? Sn is equal to n by 2 into first term plus last term. So Sn is equal to n by 2 first term plus last term formula ನೆನ್ಪಿಟ್ಕೊಳ್ಳಿ. ಸೊ ಸಮ್ ಏನಿದೆ? 400. ಸೊ n ಗೊತ್ತಿಲ್ಲ. A 5, an 45. ಸೊ 5 plus 45 so is equal to n by 2. 5 plus 45 50. So this is equal to 400. ಸೊ ಇದು ಲೈಕ್ CD ಕ್ವಶನ್ ಸಾಲ್ವ್ ಮಾಡ್ತಿದ್ದೆ, ವಿಡಿಯೋಸ್ ಮಾಡ್ತಿದ್ದೆ. CD ಕ್ವಶನ್ ಸಾಲ್ವ್ ಮಾಡಿ ಒಂಥರ ಶಾರ್ಟ್ಕಟ್, ಓಕೆ ಹಿಂಗೆ ಕಟ್ ಮಾಡಿ ಹಿಂಗೆ ಕ್ಯಾನ್ಸಲ್ ಮಾಡೋಣ ಅಂತಲೇ ತಲೆಯಲ್ಲಿ ಬರ್ತದೆ. ಸ್ಟೆಪ್ ವೈಸ್ ಬರೀಬೇಕು, ನಮ್ಗೆ ಸಡನ್ನಾಗಿ ನೆನಪಾಗ್ತಿಲ್ಲ. ಓಕೆ, ಸೊ 0 0 ಕ್ಯಾನ್ಸಲ್, 5 1s 5 8s. ಸೊ 2 ರೈಟ್ಸ್. ಓಕೆ, n by 2 is equal to 8. What is the value of n? n is equal to 16. ಸೊ ಏನು ಮಾಡೋಣ? n is equal to 16. ಅವ್ರೇನು ಕೇಳಿರೋದು? ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್. ಓಕೆ, ಸೊ ನಂಬರ್ ಆಫ್ ಟರ್ಮ್ಸ್ ಬಂತು ಎಷ್ಟು? 16. ಆ್ಯಂಡ್ ದ ಕಾಮನ್ ಡಿಫ್ರೆನ್ಸು ಕೇಳ್ತಿದ್ದಾರೆ. ಕಾಮನ್ ಡಿಫ್ರೆನ್ಸ್ an ಫಾರ್ಮುಲಾ. ಸೊ an ಫಾರ್ಮುಲಾಗೆ ಮಾರ್ಕ್ಸ್ ಇರುತ್ತೆ. an is equal to a plus n minus 1 into d. What is the value of an? 45 is equal to a 5 plus n 16 minus 1 15. d ಗೊತ್ತಿಲ್ಲ. ಸೊ 5 ಲೆಫ್ಟ್ ಹೋಯ್ತು ಅಂದರೆ ಸೊ 5 ತಾನೆ. 5 ಲೆಫ್ಟ್ ಸೈಡ್ ಹೋಯ್ತು ಅಂದರೆ ಎಷ್ಟಾಗುತ್ತೆ? 40 is equal to 15d. ಸೊ d is equal to 40 by 15. ಸೊ ಸಾಲ್ವ್ ಮಾಡಿರಿ. 3 8. ಸೊ 8 by 3. ಕಾಮನ್ ಡಿಫ್ರೆನ್ಸ್ ಇಸ್ 8 by 3. ಓಕೆ, ಆಲ್ ಓಕೆ? ಎಸ್. ನೆಕ್ಸ್ಟ್, ದ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಟರ್ಮ್ ಆಫ್ ಎನ್ AP is 17 and 350. ಸಿಮಿಲರ್ ಟೈಪಾ? ಸೊ ಫಸ್ಟ್ ಟರ್ಮ್ ಏನಿದೆ? 17. ಲಾಸ್ಟ್ ಟರ್ಮ್ ಏನಿದೆ? 350. ಓಕೆ, ಇಫ್ ದ ಕಾಮನ್ ಡಿಫ್ರೆನ್ಸ್ ಇಸ್ 9. ಇಲ್ಲಿ ಕಾಮನ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ಕಾಮನ್ ಡಿಫ್ರೆನ್ಸ್ ಇಸ್ 9. ಹೌ ಮೆನಿ ಟರ್ಮ್ಸ್ ಆರ್ ದೇರ್ ಆ್ಯಂಡ್ ವಾಟ್ ಆರ್ ದೇರ್ ಸಮ್? ಫಸ್ಟ್ ಟರ್ಮು, ಲಾಸ್ಟ್ ಟರ್ಮು. ಓಕೆ, ನಂಬರ್ ಆಫ್ ಟರ್ಮ್ಸ್ ಗೊತ್ತಿಲ್ಲ. ಹಿಂದೆ ಅಷ್ಟೇ ತೊಗೊಂಡ್ವಿ. an a ಪ್ಲಸ್ n ಮೈನಸ್ 1 ಇಂಟು d. ವಾಟ್ ಈಸ್ ದ ವ್ಯಾಲ್ಯೂ ಆಫ್ an? ಕಲರ್ ಚೇಂಜ್ ಮಾಡ್ಕೊಳ್ಳೋಣ, ಅದೇ ಕಲರ್ ಏನಕ್ಕೆ. ಸೊ an 350, a 17 ಪ್ಲಸ್ n ಗೊತ್ತಿಲ್ಲ, d 9. ಸೊ 17 ರೈಟ್ ಸೈಡ್ ಹೋದರೆ 333 is equal to ಓಕೆ n minus 1 into 9. ಸೊ 9 ಲೆಫ್ಟಿಗೆ ಬಂತು ಅಂದರೆ 333 by 9. ಎಲ್ಲ ಕ್ಯಾನ್ಸಲ್ ಮಾಡೋಣ. ಸೊ 9 1s ಕ್ಯಾನ್ಸಲ್ ಆಗಲೇಬೇಕು. ಅಗೇನ್ n ವ್ಯಾಲ್ಯೂ ಇದೆ ಅಂದರೆ n ಶುಡ್ ಬಿ ಹೋಲ್ ನಂಬರ್. ಸೊ ಹೋಲ್ ನಂಬರ್ ಬರೋಂಗೆ ನಿಮಗೆ ನಂಬರ್ಸ್ ಕೊಟ್ಟಿರ್ತಾರೆ, ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಆರಾಮ್ ಕ್ಯಾನ್ಸಲ್ ಮಾಡ್ಬೋದು. n 9 1s ಅಲ್ಲ, ಸೊ 3 ಅಷ್ಟೇ ಹೋಗಲ್ಲ. ಸೊ 33, 9 3s 27, 6 9 ಅಲ್ಲ ಸಾರಿ 7, 63 ಬಂತು, 7. ಸೊ ದಿಸ್ ಈಸ್ ಈಕ್ವಲ್ ಟು n minus 1. ಸೊ n is equal to 38. So how many terms? There are 38 terms. Okay, what is their sum? Simple sum formula.
Sn is equal to n by 2 2a plus n minus 1 into d. ಫಾರ್ಮುಲಾ ಬರೀರಿ, ಫಾರ್ಮುಲಾ ಮಾರ್ಕ್ಸ್ ಇರುತ್ತೆ. n is 38, so 38 by 2 2a, a ಅಂದರೆ 17, so 2a ಅಂದರೆ 34 plus n is 38, so 38 minus 1 37, d is 9. 38 1 ಎಷ್ಟಾಯಿತು 19 ಇಂಟು 34 ಪ್ಲಸ್ ಕ್ಯಾಲ್ಕುಲೇಟ್ ಮಾಡಿರಿ, 37 ಇಂಟು 10 ಅಂದರೆ 370 ಬರುತ್ತೆ. ಅದರಲ್ಲಿ 37 ರಿಮೂವ್ ಮಾಡಿದ್ರೆ 370, 30 ಹೋಯ್ತು ಅಂದರೆ 340, 333. ಹಿಂದೆ ಎಷ್ಟೇ ಮಾಡೋದಲ್ಲ, ಇಲ್ಲ ಮಾಡೋದಲ್ಲ, ಎಲ್ಲಿ 333, ಎಲ್ಲಿ 333, ಹಾಂ ಇಲ್ಲೇ ಇದೆ ಅಲ್ಲ, ಇಲ್ಲೇ ಇದೆ ಅಲ್ಲ. ಸೊ n minus 1 ವಿಚ್ ಇಸ್, ನೀವು ಅದನ್ನು ಯೋಚನೆನೂ ಮಾಡಬೇಕಾಗಿಲ್ಲ, ನಿಮ್ಗೆ ಇಲ್ಲಾಗಲೇ ಸಾಲ್ವ್ ಮಾಡಿದ್ದೀರಾ. ಸೊ n is 38, 38 minus 1 is 37, 37 into 9 333, ಇಲ್ಲೇ ಇದೆ ಅಲ್ಲ 333. ಸೊ 19, ಸೊ 333 ಪ್ಲಸ್ 34 ಅಂದರೆ ಆನ್ಸರ್ ಏನು ಬರುತ್ತೆ, 334 ಇಂಟು 19 6973, 6973. ಇಲ್ಲಿ ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ರೆ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡೋಕ್ಕಾಗಲ್ಲ. ಡನ್. ಸೊ ವಾಟ್ ಇಸ್ ದ ಸಮ್? ಸಮ್ ಇಸ್ ಟು 6973. Okay, yes. Next, find the sum of 22 terms of an AP in which common difference ಕೊಟ್ಟಿದ್ದಾರೆ. 22nd term is 149 ಅಂತ ಕೊಟ್ಟಿದ್ದಾರೆ. ಸಮ್ ಆಫ್ 22 ಟರ್ಮ್ಸ್ ಫೈಂಡ್ ಮಾಡಬೇಕು. ಓಕೆ, ಏನು ಕೊಟ್ಟಿದ್ದಾರೆ? ಕಾಮನ್ ಡಿಫ್ರೆನ್ಸ್ ಬರ್ಕೊಳ್ಳಿ. ಸೊ ಕಾಮನ್ ಡಿಫ್ರೆನ್ಸ್ ಎಷ್ಟು 7 ಆ್ಯಂಡ್ 22nd ಟರ್ಮ್. ಸೊ 22nd ಟರ್ಮ್ ಇಸ್ 149. ಫಾರ್ಮುಲಾ an is equal to a plus n minus 1 into d. ಯಾಕಂದರೆ 22nd ಟರ್ಮ್ ಕೊಟ್ಟಿದ್ದಾರೆ. ಸೊ a22. ಸೊ ವಾಟ್ ಈಸ್ a22? ಓಕೆ, a22 is a plus n is 21, sorry 22, 22 minus 1 21 d. ವಾಟ್ ಈಸ್ a22? ಸಬ್ಸ್ಟಿಟ್ಯೂಟ್ ಮಾಡಿರಿ. a22 is 149. ವಾಟ್ ಈಸ್ a? ಗೊತ್ತಿಲ್ಲ. 21, what is d? 7. So this is 149. ಆನ್ಸರ್ ಮುಂದಿರೋದೇ, ಮುಂದೆ ಬರಿಬೇಕಾಗಿರೋದೇ ಈಗ ಬರೆದ್ಬಿಟ್ಟೆ. ತಲೆಯಲ್ಲಿ ಹಂಗೆ ಕ್ಯಾಲ್ಕುಲೇಷನ್ ನೋಡ್ತಿದೆ, ಏನು ಮಾಡೋದು. ಸೊ a ಪ್ಲಸ್ 21 ಇಂಟು 7, 20 ಇಂಟು 7 140 ಪ್ಲಸ್ 7 147. 147, ದಿಸ್ ಇಸ್ 149. 147 ಲೆಫ್ಟಿಗೆ ಬಂತು ಅಂದರೆ 149 ಮೈನಸ್ 147 2. ಎ ಇಸ್ 2. ಓಕೆ, ನನಗೆ ಎ ಬೇಕಿಲ್ಲ, ಸಮ್ ಬೇಕು. ಎ ಹಿಡ್ಕೊಂಡು ಏನು ಮಾಡಲಿ, ಏನು ಉಪಕಾರ ಹಾಕೊಂಡು ನೆಕ್ಕಾಗಲ್ಲ. ಸೊ ಸಮ್ ಎಸ್ ಎನ್ by 2 2a ಪ್ಲಸ್ n minus 1 ಇಂಟು ಡಿ. S22 ಕೇಳ್ತಿರೋದು, S22. ಸೊ n is 22 by 2, 2a, a ಎಷ್ಟು 2, 2 2s are 4 plus n is 22, 22 minus 1 21 into d 7. ಸಿ ಕ್ಯಾಲ್ಕುಲೇಷನ್ಸು ನೀವಿಲ್ಲಿ ಅಗೇನ್ ನೀವು ಕ್ಯಾಲ್ಕುಲೇಷನ್ ಮಾಡೋ ನೆಸೆಸಿಟಿ ಇಲ್ಲ. ಯಾಕೆ? ಹಿಂದಿನ ಪ್ರಾಬ್ಲಮ್ ಎಲ್ಲ ಹೇಳಿದಂಗೆ 21 ಇಂಟು 7 147 ಇವಾಗಲೇ ಮಾಡಿದ್ದೀರಾ. ಸೊ ಹುಡುಕಿ, ಜಸ್ಟ್ ಲುಕ್ ಅಟ್ ದ ಆನ್ಸರ್ಸ್. ನೀವೇನು ಸಾಲ್ವ್ ಮಾಡಿದಾರೆ ಅದನ್ನೇ ನೋಡಿ. ನೀವು ಮತ್ತೆ ಇದಕ್ಕೆ ಟೈಮ್ ವೇಸ್ಟ್ ಮಾಡಬೇಡಿ. ಸೇವ್ ಟೈಮ್. ಸೊ ಏನಾಯಿತು? 2 1s 11s, ಸೊ 11 ಇಂಟು 4 ಪ್ಲಸ್ 147. ಸೊ 11 ಇಂಟು 151, 151 ಇಂಟು 10 ಅಂದರೆ 1510 ಪ್ಲಸ್ 151 ಪ್ಲಸ್ 1510 ಪ್ಲಸ್ 151, 1510 ಪ್ಲಸ್ 151 1661.
1661 is S22. Okay, yes, super. Next, find the sum of first 51 terms of an AP. 51 ಟರ್ಮ್ ಬೇಕಾ? ಓಕೆ. ಸೆಕೆಂಡ್ ಟರ್ಮ್ ಅಂಡ್ ಥರ್ಡ್ ಟರ್ಮ್ಸು 14 ಆ್ಯಂಡ್ 18 ಕೊಟ್ಟಿದ್ದಾರೆ. ಓಕೆ, ಸೊ ಸೆಕೆಂಡ್ ಟರ್ಮ್ ಏನು ಕೊಟ್ಟಿದ್ದಾರೆ ಬರ್ಕೊಳ್ಳಿ. ಸೆಕೆಂಡ್ ಟರ್ಮ್ 14, ಸೆಕೆಂಡ್ ಟರ್ಮ್ ಇಸ್ 14, ಥರ್ಡ್ ಟರ್ಮ್ 18, ಸೊ ಥರ್ಡ್ ಟರ್ಮ್ 18. ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. ಇಟ್ಕೊಂಡು ಏನು ಮಾಡೋಣ? ಏನಾದರೂ ಮಾಡೋಕ್ಕಾಗುತ್ತಾ? ಏನು ಮಾಡೋಕ್ಕಲ್ಲ, ಎಕ್ಸ್ಪ್ಯಾಂಡ್ ಮಾಡಿರಿ. ಸೊ ವಾಟ್ ಈಸ್ ಸೆಕೆಂಡ್ ಟರ್ಮ್? You can write it as a plus d 14. Third term a plus 2d 18. ಸೊ ಈಗ ಕ್ಯಾನ್ಸಲ್ ಆಯಿತು ಅಂದರೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಆಗುತ್ತೆ, ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು. ಡಿ ಮೈನಸ್ 2d ಮೈನಸ್ ಡಿ 14 ಮೈನಸ್ 18 ಮೈನಸ್ 4 ಮೈನಸ್ ಇರೋದು ಕ್ಯಾನ್ಸಲ್ ಆಗುತ್ತೆ. ಸೊ ವಾಟ್ ಈಸ್ ಡಿ? ಡಿ ಈಸ್ ಈಕ್ವಲ್ ಟು 4 ಹಾಕ್ರಿ ಫಸ್ಟ್ ಇಕ್ವೇಷನ್ ಅಲ್ಲೇ. ಸೊ ಡಿ ಈಸ್ ಈಕ್ವಲ್ ಟು 4. a plus 4 is equal to 14. So a is equal to 10. So a is equal to 10. ಬಂತು, a ಬಂತು, d ಬಂತು, 51st ಟರ್ಮು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎಸ್ ಎನ್ ಫಾರ್ಮುಲಾ ಬರೀರಿ. n by 2 2a plus n minus 1 into d. So yes, 51 is equal to 51 by 2, 2a, a is 10, so 20 plus n is 51, 51 minus 1, 50, d is 4. ಇದು ಕ್ಯಾನ್ಸಲ್ ಆಗಲ್ಲ. ಇಲ್ಲಿ ಕ್ಯಾನ್ಸಲ್ ಆಗಂದ್ರೆ ಒಳಗೆ ಕ್ಯಾನ್ಸಲ್ ಮಾಡೋಕೆ ಕೊಟ್ಟಿರ್ತಾರೆ. ಸೊ ಡೋಂಟ್ ವರಿ. 51 by 2, 50 into 4, 200 plus 20, 220. ಕ್ಯಾನ್ಸಲ್ ಆಗಲೇಬೇಕು. 2 ones are 110s. So 110 into 51. 51 into 100, 5100 into 10, 510. So 5100 plus 510, 5610. I guess yes. Verify ಮಾಡೋಣ ಯಾಕೆ ಬೇಕು. So 51 into 110, 5610. Yes. This is the sum of first 51 terms is 5610. Okay. If the sum of first 7 terms, ಏನಿದು ಹಂಗೆ ಬಂತಾ ಅಂತ ಅನ್ಕೊಂಡೆ, ಅದೇ ಕ್ವಶನ್. ಓಕೆ, ಇಫ್ ದ ಸಮ್ ಆಫ್ ಫಸ್ಟ್ 7 ಟರ್ಮ್ಸು 49, 17 ಟರ್ಮ್ಸು 289, ಸಮ್ ಆಫ್ n ಟರ್ಮ್ಸ್ ಅಂತ ಕೇಳ್ತಿದ್ದಾರೆ. ನೀವು ನಂಬರ್ಸ್ ನೋಡಿದ್ರೆ ನಿಮ್ಮ ತಲೆಯಲ್ಲಿ ಬರಬೇಕು. ಏನಂಗೆ ಬರಬೇಕು? ಸಾಲ್ವ್ ಮಾಡಿದ್ರೆ ಅಂದರೆ ಹೇಳ್ತಿದ್ದೀನಲ್ಲ, ನೀವು ಒಂದು ಕ್ವಶನ್ ಇದು ಸಾಲ್ವ್ ಮಾಡ್ತೀರಾ, ಇದೇ ಥರ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡಿದ್ರೆ ಥರ್ಡ್ ಕ್ವಶನು ಓಕೆ ಹಿಂಗೆ ಬರಬಹುದಲ್ಲ ಅಂತ ನಿಮ್ಮ ತಲೆಯಲ್ಲಿ ಆಗಲೇ ಆನ್ಸರು ಬಂದ್ಬಿಟ್ಟಿರತ್ತೆ. ಹೆಂಗೆ 7 ಇದೆ, 7 ಟರ್ಮ್ಸ್ ಸಮ್ಮು 49 ಅಂದರೆ ಲಿಂಕ್ ಇದೆ. 7 7s 49. ಯಾಕೆ ಬಂತು? 17 ಸ್ಕ್ವೇರು 289. ಸಮ್ ಆಫ್ n ಟರ್ಮ್ಸ್ ಅಂದರೆ n ಸ್ಕ್ವೇರ್. ಆನ್ಸರ್ n ಸ್ಕ್ವೇರ್ ಬರಬೇಕು. ಬರುತ್ತಾ? ಬರಲೇಬೇಕು. ಚೆಕ್ ಮಾಡೋಣ. ಸೊ ಸಮ್ ಆಫ್ ಫಸ್ಟ್ 7 ಟರ್ಮ್ಸ್ ಇಸ್ 49. ಓಕೆ, ಸಮ್ ಆಫ್ ಫಸ್ಟ್ 7 ಟರ್ಮ್ಸ್ ಇಸ್ 49. ನೆಕ್ಸ್ಟ್ ಸಮ್ ಆಫ್ 17 ಟರ್ಮ್ಸ್ ಎಷ್ಟು? 289. ಓಕೆ, ಇದೆರಡೇ ಕೊಟ್ಟಿರೋದು, ಅದೆರಡನ್ನೇ ಸಾಲ್ವ್ ಮಾಡ್ಕೋಬೇಕು. ಸೊ ಹೆಂಗೆ ಸಾಲ್ವ್ ಮಾಡ್ತೀರಾ? ಸೊ ಇದನ್ನು ತೊಗೊತೀನಿ, S7. ಸೊ ಏನಂತ ಬರಿಬೋದು? ಫಸ್ಟು SN ಫಾರ್ಮುಲಾ ಬರೀತೀನಿ ಇಲ್ಲೆಲ್ಲಾದರೂ. ಸೊ SN ಈಸ್ ಈಕ್ವಲ್ ಟು n by 2 2a ಪ್ಲಸ್ n minus 1 into d. S7. ಸೊ S7 ಏನಾಗುತ್ತೆ? 7 by 2 2a ಗೊತ್ತಿಲ್ಲ, n7. ಸೊ 7 minus 1 6d. ಸೊ ದಿಸ್ ಈಸ್ ಈಕ್ವಲ್ ಟು 49. ಸೊ ಈಗೇನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಏನು ಕ್ಯಾನ್ಸಲ್ ಆಗುತ್ತೆ ನೋಡಿರಿ. 7 1s
7 7s. ಸೊ 2 ರೈಟ್ ಸೈಡ್ಗೆ ಹೋಯ್ತು, ಅಥವಾ 2 ಇಲ್ಲೇ ಕ್ಯಾನ್ಸಲ್ ಮಾಡ್ತೀರಾ, ಇಟ್ಸ್ ವೆಲ್ ಆ್ಯಂಡ್ ಗುಡ್. ಸೊ 2 ಇಲ್ಲಿ ಕ್ಯಾನ್ಸಲ್ ಮಾಡಂಗಿದ್ರೆ ಸೊ 1/2 2 ಕಾಮನ್ ತೆಗಿರಿ. ಸೊ 2 ಇದರಲ್ಲಿ ಕಾಮನ್ ತೆಗೆದ್ರೆ ಏನಾಗುತ್ತೆ, 2 ಹೋಯ್ತು, ಎ ಉಳಿತು, 2 ಹೋಯ್ತು, 6ಅಲ್ಲಿ 2 ಹೋಯ್ತು ಅಂದರೆ 3D. ಸೊ ದಿಸ್ ಈಸ್ ಈಕ್ವಲ್ ಟು 7, 2 2 ಕ್ಯಾನ್ಸಲ್. ಸೊ ಏನು ಈಕ್ವೇಷನ್ ಬಂತು, a ಪ್ಲಸ್ 3D ಈಸ್ ಈಕ್ವಲ್ ಟು 7, ಈಕ್ವೇಷನ್ 1. ಓಕೆ. ಸೊ ನೆಕ್ಸ್ಟು 17ಗೆ ಇಲ್ಲಿ ಸಾಲ್ವ್ ಮಾಡ್ತೀನಿ ನೋಡ್ರಿ, ಇಲ್ಲಿ ಸಾಲ್ವ್ ಮಾಡೋಕ್ಕಾಗಿಲ್ಲ. ಸೊ 17ಗೆ ಇಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಏನಾಗುತ್ತೆ, S17 ಈಸ್ ಈಕ್ವಲ್ ಟು 17/2 2a ಪ್ಲಸ್ n ವ್ಯಾಲ್ಯೂ 17 ಅಂದರೆ 17 - 1 16D. ಸೊ ದಿಸ್ ಈಸ್ ಈಕ್ವಲ್ ಟು 289. ಇಲ್ಲಿ ಏನು ಲಾಜಿಕ್ ಅಪ್ಲೈ ಮಾಡಿದ್ರೋ ಅದನ್ನೇ ಇಲ್ಲಿ ಮಾಡಿರಿ, ಸೇಮ್, ಏನೂ ಚೇಂಜ್ ಆಗ್ತಿಲ್ಲ. ಸೊ 17 1s 17 17s. ಅಗೇನ್ ಇಲ್ಲಿ 1/2 ಇದೆ, 2 ಇವನ್ ನಂಬರ್ ಇದೆ ಒಳಗೆ. ಸೊ 2 ಹೊರಗೆ ತೆಗಿತೀನಿ, ಏನು ಉಳಿತು, ಎ ಉಳಿತು, ಇಲ್ಲಿ 2 ಹೋಯಿತು ಅಂದರೆ 8 ಉಳಿತು. ಸೊ ದಿಸ್ ಈಸ್ ಈಕ್ವಲ್ ಟು 17. ಏನಾಯಿತು, 2 2 ಕ್ಯಾನ್ಸಲ್ ಆಯಿತು. ಎ ಪ್ಲಸ್ 8D ಈಸ್ ಈಕ್ವಲ್ ಟು 17, ಈಕ್ವೇಷನ್ 2. ಈಕ್ವೇಷನ್ 1 ಬಂತು, ಈಕ್ವೇಷನ್ 2 ಬಂತು, ಸಾಲ್ವ್ ಮಾಡಿರಿ. ಸೊ ಎ ಪ್ಲಸ್ 8D ಈಸ್ ಈಕ್ವಲ್ ಟು 17, ಎ ಪ್ಲಸ್ 8D ಈಸ್ ಈಕ್ವಲ್ ಟು 17. ನೆಕ್ಸ್ಟು ಎ ಪ್ಲಸ್ 3D ಈಸ್ ಈಕ್ವಲ್ ಟು 7. ಓಕೆ, ಎ ಪ್ಲಸ್ 3D ಈಸ್ ಈಕ್ವಲ್ ಟು 7 ಕ್ಯಾನ್ಸಲ್ ಆಗುತ್ತೆ. ಆವಾಗ ಸೈನ್ ಚೇಂಜ್ ಮಾಡಿರಿ, ಪ್ಲಸ್ ಇರೋದು ಮೈನಸ್ ಮೈನಸ್ ಮೈನಸ್, ಎ ಮೈನಸ್ ಎ ಆಯ್ತು. 8D ಮೈನಸ್ 3D 5D, 17 - 7 10, D ಈಸ್ ಈಕ್ವಲ್ ಟು 2. D ಈಸ್ ಈಕ್ವಲ್ ಟು 2 ಹಾಕ್ರಿ ಇಲ್ಲಿ. ಸೊ ಎ ಪ್ಲಸ್ ಬೇಡ 16 ಇದೆ, ಕೆಳಗೆ ತೊಗೊತೀನಿ. ಎ ಪ್ಲಸ್ D ಈಸ್ ಈಕ್ವಲ್ ಟು 2 ಹಾಕಿದ್ರೆ 3 2s 6 ಈಸ್ ಈಕ್ವಲ್ ಟು 7, ಎ ಈಸ್ ಈಕ್ವಲ್ ಟು 1. ಎ ಬಂತು, ಡಿ ಬಂತು. ಏನು ಕೇಳಿದ್ದಾರೆ, ಫೈಂಡ್ ದ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಕೇಳಿದ್ದಾರೆ. ಎ ಡಿ ಬೇಕಿಲ್ಲ ನನಗೆ, n ಟರ್ಮ್ಸ್. ಸೊ n ಟರ್ಮ್ಸ್ ಅಂದಾಗ ಅಗೇನ್ ಫಾರ್ಮುಲಾ Sn ಈಸ್ ಈಕ್ವಲ್ ಟು n/2 2a ಪ್ಲಸ್ n - 1 ಇಂಟು ಡಿ. ಸೊ n ಗೊತ್ತಿಲ್ಲ, 2a ಎ ವ್ಯಾಲ್ಯೂ 1. ಸೊ 2 ಪ್ಲಸ್ n ಗೊತ್ತಿಲ್ಲ, ಡಿ ವ್ಯಾಲ್ಯೂ 2. ಇದನ್ನು ಸಾಲ್ವ್ ಮಾಡಿರಿ. ಸೊ ಹೆಂಗೆ ಸಾಲ್ವ್ ಮಾಡ್ತೀರಾ, n/2 ಏನೂ ಆಗಲ್ಲ, ಹಂಗೆ ಇಡ್ರಿ. 2 ಪ್ಲಸ್ 2 ಇಂಟು n 2n, 2 ಇಂಟು -1 -2, -2 ಪ್ಲಸ್ 2 ಹೋಯಿತು, ಏನು ಉಳಿತು, n/2 2n ಉಳಿತು. ಸೊ 2n ಉಳಿತು ಅಂದರೆ 2 2 ಕ್ಯಾನ್ಸಲ್ ಆಗುತ್ತೆ, n ಇಂಟು n n ಸ್ಕ್ವೇರ್. ಸೊ ಸ್ಟಾರ್ಟಿಂಗಲ್ಲಿ ಹೇಳೋದಲ್ಲ, ಸಮ್ ಏನು ಬರಬೇಕು, n ಸ್ಕ್ವೇರ್ ಬರಬೇಕು, ಬಂತು, ಸಿಂಪಲ್. ಸೊ ಸಮ್ ಆಫ್ n ಟರ್ಮ್ಸ್, ಸೊ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಇಸ್ n ಸ್ಕ್ವೇರ್. ಆಲ್ ಓಕೆ. ಓಕೆ, ಸೊ 8th ಪ್ರಾಬ್ಲಮ್ ಮುಗೀತು. ನೆಕ್ಸ್ಟ್ ವಿಡಿಯೋಲಿ ನೆಕ್ಸ್ಟ್ 8th ಪ್ರಾಬ್ಲಮ್ ನೋಡೋಣ. ಕ್ವಿಕ್ಕಾಗಿ ನೋಡೋಣ, ನಿಮ್ಮ ಟೈಮು ಸೇವ್ ಮಾಡೋಣ. ಆ್ಯಂಡ್ ಟೈಮು ಸೇವ್ ಮಾಡ್ಕೊತೀನಿ, ಸೊಲ್ಯೂಷನ್ನು ಹೇಳ್ತೀನಿ. ಏನಾದರೂ ಬೇಕು, ಏನಾದರೂ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ. ಸೊ ಎಲ್ಲರಿಗೂ ಯಾರ್ಯಾರಿಗೆ ಹಾಯ್ ಹೇಳ್ತಿದ್ದೀರಾ, ಹಾಯ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಕೀಪ್ ಪ್ರಾಕ್ಟಿಸಿಂಗ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.